ಸರ್, ಇವಾಗ ಈ ವೈಪ್ ಕೋಡಿಂಗ್ ಅಂತ ಬಂದಿದೆ ಅಂತೆ. ಅದೇನೋ ಇಂಜಿನಿಯರ್ಸ್ ಎಲ್ಲ ರೀಪ್ಲೇಸ್ ಮಾಡ್ತಾರೆ, ಏನೋ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕೆಲಸನೇ ಇಲ್ವಂತೆ, ಏನೇನೋ ರೂಮರ್ಸ್ಗಳು ಹರಿದಾಡ್ತಾ ಇದೆ. ಏನು ಸರ್ ಇದು? ಏನು? ಹೌದು. ಸೊ ವೈಪ್ ಕೋಡಿಂಗ್ ಅಂದರೆ ಏನೂ ಇಲ್ಲ, ಓಕೆನಾ. ಸೊ AI ಮಾಡೆಲ್ಸ್ನ ಯೂಸ್ ಮಾಡಿಕೊಂಡು ಡೇ ಟು ಡೇ ಲೈವ್ ಅಂದರೆ ವರ್ಕ್ನ ಏನಿದೆಯೋ ಅದನ್ನ ಸಿಂಪ್ಲಿಫೈ ಮಾಡೋದನ್ನ ವೈಪ್ ಕೋಡಿಂಗ್ ಅಂತ ಕರಿತೀವಿ. ಫಸ್ಟ್ ಎಲ್ಲ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕು ಅಂದರೆ ಸೊ ಎಷ್ಟೊಂದು ಎಂಪ್ಲಾಯೀಸ್ ಬೇಕಾಗ್ತಾರೆ, ಓಕೆನಾ. ಸೀನಿಯರ್ ಡೆವಲಪರ್ ಬೇಕಾಗ್ತಾರೆ, ಜೂನಿಯರ್ ಡೆವಲಪರ್, ಫ್ರಂಟ್ ಎಂಡು, ಬ್ಯಾಕ್ ಎಂಡು, ಮತ್ತು ಡಿಸೈನರ್ಸು, ಈ ಥರ ಎಷ್ಟೊಂದು ಎಂಪ್ಲಾಯೀಸು ಬೇಕಾಗ್ತಾರೆ. ಇವಾಗ ನಾನು ಎಷ್ಟು ಹೇಳಿದೆ ಎಂಪ್ಲಾಯೀಸ್, ಅಷ್ಟೇ ಎಂಪ್ಲಾಯೀಸ್ ಅಂದರೆ ಅಷ್ಟು ಎಂಪ್ಲಾಯೀಸ್ಗೆ ನಾವು AI ಮಾಡೆಲ್ಸ್ನ ಇವಾಗ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಈ AI ಮಾಡೆಲ್ಸ್ ಏನು ಮಾಡುತ್ತೆ ಅಂದರೆ ಸೊ ಒಬ್ಬೊಬ್ಬರ ಕೆಲಸನ ಒಂದೊಂದು ಮಾಡೆಲ್ಸ್ ಮಾಡ್ತಾ ಹೋಗುತ್ತೆ. ಇವಾಗ ಇವ್ರು ಮಾಡೋದಕ್ಕೆ ಮಿನಿಮಮ್ 6 ತಿಂಗಳು ತೊಗೊತಾರೆ. ಅದೇ AI ಮಾಡೆಲ್ 2 hours ಅಲ್ಲಿ ಮಾಡುತ್ತೆ. ಇವಾಗ ಒಂದು BCom ಸ್ಟೂಡೆಂಟನ್ನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಬೋದು, ಓಕೆನಾ. ಮತ್ತೆ 7ನೇ ಕ್ಲಾಸ್ ಮಕ್ಕಳು ಅವ್ರು ಇವಾಗ ಆ್ಯಪ್ಸ್ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಹೇಗೆ? ಎಲ್ಲಾನು ಈ ವೈಪ್ ಕೋಡಿಂಗ್ನ ಯೂಸ್ ಮಾಡಿಕೊಂಡು. ಇವಾಗ ನಾವು ಹೇಗೆ ಫ್ರೆಂಡ್ಸ್ ಜೊತೆ ಇವಾಗ ನಾನು ನೀವು ಹೇಗೆ ಮಾತಾಡ್ಕೊಂಡು ನಾವು ಮಾತಾಡ್ತಾ ಇದೀವೋ ಅದೇ ಥರ AI ಜೊತೆ ಸೊ ಡೈರೆಕ್ಟಾಗಿ ಕಾನ್ವರ್ಸೇಷನ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಆ್ಯಪ್ ಆಗಿರಲಿ ಸಾಫ್ಟ್ವೇರ್ಸು ವೆಬ್ಸೈಟ್ನ ಡೆವಲಪ್ ಮಾಡ್ಬೋದು.